ಈಶ್ವರಪ್ಪನವ್ರ ಬಗ್ಗೆ ನಮ್ಗೆಲ್ಲರೂ ಕೂಡ ಗೌರವ ಇದೆ. ಇದೇ ಗೌರವ ಈಶ್ವರಪ್ಪನವರು ಇದೇ 2 ವಾರದ ಕೆಳಗೆ ನಿಮ್ ರಾಘಣ್ಣನನ್ನ 5 ಲಕ್ಷ ಲೀಡರ್ ಗೆಲ್ಲಿಸಬೇಕು ಅಂತೇಳಿ ಕರೆ ಕೊಟ್ಟಿತ್ತು ನಮ್ಮ ನಾಯಕರಂತ ನಮ್ಮ ಈಶ್ವರಪ್ಪನವರು. ಅರೆ ಈ 2 ವಾರದಲ್ಲಿ ಯಾಕೆ ಪಾಪ ಅವರಿಗೆ ಮನಸ್ಸು ಇಷ್ಟೊಂದು ಹದಗೆಟ್ಟಿದೆ, ಯಾಕೆ ಹಿಂಗ್ ಮಾತಾಡ್ತಾ ಇದ್ದಾರೆ ಅನ್ನೋದು ಅವ್ರು ಬೇರೆ ಬೇರೆ ವಿಚಾರಗಳನ್ನ ಪತ್ರಿಕಾ ಮಾಧ್ಯಮದ ಮುಖಾಂತರ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನಂಗೆ ನೋವಿನ ಸಂಗತಿ ಏನಂದ್ರೆ ರಾಜಕಾರಣ ಬರುತ್ತೆ ಹೋಗುತ್ತೆ, ಅವ್ರ ಭಿನ್ನಮತ ಏನೇ ಇರಲಿ, ಆದ್ರೆ ಇದೇ ಯಡಿಯೂರಪ್ಪನವ್ರ ಕುಟುಂಬ ಬಗ್ಗೆ ಇದೇ 2 ವಾರ ಕೆಳಗೆ ಚಂದ್ರ ಸೂರ್ಯ ಅಂತ ಹೇಳಿ ಹೋಲಿಸಿ ನಮ್ಗೆ ಹಾರೈಸ್ತಂತವ್ರು ಯಾಕೆ ಪಾಪ ಈ ತರ ಮತ್ತೆ ಹಿಂದುತ್ವ ವಿರೋಧಿ. ಅಯ್ಯೋ ನಿಮ್ಮ ಯಡಿಯೂರಪ್ಪನವರು ಕರಸೇವೆಯಲ್ಲಿ ಇದೇ ನಮ್ಮ ಗ್ರಾಮೀಣ ಎಲ್ಲರೂ ಒಟ್ಟಾಗಿ ಹೋಗಿ ಭವ್ಯ ಶ್ರೀರಾಮ ಮಂದಿರ ಇವತ್ತೇನಾದ್ರು ಆಗಿದೆ ಅಂದ್ರೆ ಇವತ್ತ ಹಿಂದೆ ನಿಮ್ಮಂತ 100 ಜನ ಕಾರ್ಯಕರ್ತರ ಒಂದು ಕರಸೇವಕರ ಒಂದು ಪರಿಶ್ರಮ ಇದೆ. ಯಡಿಯೂರಪ್ಪನವ್ರು ಕೂಡ ಒಂದು ಈದ್ಗಾ ಮೈದಾನದಲ್ಲಿ ನಿಂತಂತವ್ರು ನಿಮ್ಮ ಯಡಿಯೂರಪ್ಪನವರು. ಮುರಳಿ ಮನೋಹರ್ ಜೋಶಿ ಅವರು ಕರೆ ಕೊಟ್ಟಾಗ ಲಾಲ್ ಚೌಕಲ್ಲಿ ಧ್ವಜಾರೋಹಣವನ್ನ ಭಾರತದ ರಾಷ್ಟ್ರ ಧ್ವಜವನ್ನ ಹಾರಿಸಬೇಕು ಅಂತ ನಿಂತಾಗ ಗ್ರೆನೇಡ್ ದಾಳಿ ಆದಂತ ನಿಂತಾಗ ಮತ್ತೆ ವಿಶೇಷವಾಗಿ ಯಡಿಯೂರಪ್ಪನವರು ಒಬ್ಬರು ಪ್ರಚಾರಕರಾಗಿ ಶಿಕಾರಿಪುರಕ್ಕೆ ಬಂದಂತವ್ರು. ಹಾಗಾಗಿ ಯಡಿಯೂರಪ್ಪನವರಾಗ್ಲಿ ನಾನು ಒಬ್ಬ ಓದಿತು ರಾಷ್ಟ್ರೀಯ ಸ್ವಯಂ ಸಂಘ ಶಾಲೆಯಲ್ಲಿ ಸುಮಾರು 12 ವರ್ಷ ವಿದ್ಯಾಭ್ಯಾಸ ಮಾಡಿದ್ದೀನಿ RSS ಸ್ಕೂಲಲ್ಲಿ. ಹಾಗೆ ನಮ್ಮ ಕುಟುಂಬಕ್ಕೆ ಈ ಒಂದು ಹಿಂದುತ್ವನ ಇನ್ನೊಬ್ಬರಿಂದ ಕಲಿಯುವಂತ ಅವಶ್ಯಕತೆ ಇಲ್ಲ. ಅಡ್ವರ್ಟೈಸ್ಮೆಂಟ್ಗೋಸ್ಕರ ನಮ್ಮ ಹಿಂದುತ್ವ ಅಲ್ಲ, ನಮ್ಮ ರಕ್ತದಲ್ಲಿ ಹರಿತಿರೋದು ನಮ್ಮ ಹಿಂದೂ ರಕ್ತನೇ. ಆ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡ್ತಾ ಇದೀವಿ. ಈ ಚುನಾವಣೆ 2 ಸಿದ್ಧಾಂತಗಳ ಮಧ್ಯೆ ನಡೀತಿರುವಂತ ಒಂದು ಚುನಾವಣೆ. ಅಭಿವೃದ್ಧಿಯ ಪರವಾಗಿ ಅಭಿವೃದ್ಧಿ ವಿರೋಧಿಗಳ ಮಧ್ಯೆ ನಡೀತಿರುವಂತ ಕಾರ್ಯಕ್ರಮ. ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ವರ್ಸಸ್ ಏನು ಈ ಕ್ಷೇತ್ರದ ಒಂದು ಅಭಿವೃದ್ಧಿಗೆ ಮನ್ನಣೆ ಕೊಡದಂತ ಪಕ್ಷಗಳ ಮಧ್ಯೆ ನಡೀತಿರುವಂತ ಒಂದು ಚುನಾವಣೆ ಇದು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ.